ನಮಸ್ಕಾರ, ನಾನು ನಿಮ್ಮ BR ನಾಯ್ಡು. ಒಂದು ಕಾಲದಲ್ಲಿ ನಿವೃತ್ತರ ಸ್ವರ್ಗ ಎಂದೇ ಕರೆಯಲ್ಪಡುತ್ತಿದ್ದ ನಮ್ಮ ಬೆಂಗಳೂರು ಇಂದು ಕಾಂಕ್ರೀಟ್ ಕಾಡಾಗುತ್ತಿರುವುದು ನಿಜ. ವಾಹನ ದಟ್ಟಣೆ ಹಾಗೂ ಕುಸಿಯುತ್ತಿರುವ ಹಸಿರು ಇವುಗಳ ನಡುವೆ ನಮ್ಮ ನಗರವು ಗ್ಯಾಸ್ ಚೇಂಬರ್ ಆಗುವ ಭೀತಿ ಎದುರಿಸುತ್ತಿದೆ. ಜಾಗತಿಕ ತಾಪಮಾನ ಏರಿಕೆಯನ್ನು ತಡೆಗಟ್ಟಲು ಕರ್ನಾಟಕ ರಾಜ್ಯ ಕ್ರಿಯಾ ಯೋಜನೆ KCAP 2.0 ಜಾರಿಗೆ ಬಂದಿದೆ. ಸಚಿವ ಈಶ್ವರ್ ಖಂಡ್ರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಆಯೋಜಿಸಿದ್ದ ವಿಚಾರ ಸಂಕಿರಣದಲ್ಲಿ ಮಹತ್ವದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಒತ್ತುವರಿಯಾಗಿದ್ದ ಸುಮಾರು 250 ಎಕರೆ ಅರಣ್ಯ ಭೂಮಿಯನ್ನು ಮರಳಿ ಪಡೆದುಕೊಳ್ಳಲಾಗಿದೆ. ಈ ಭೂಮಿಯ ಮೌಲ್ಯ ಸುಮಾರು 10,000 ಕೋಟಿ ರೂಪಾಯಿ. ಆದರೆ ಸರ್ಕಾರದ ಗುರಿ ಕೇವಲ ಭೂಮಿ ವಶಪಡಿಸಿಕೊಳ್ಳುವುದಲ್ಲ, ಅದನ್ನು ಹಸಿರಿನಿಂದ ತುಂಬಿಸುವುದಾಗಿದೆ. ಈ ಜಾಗಗಳಲ್ಲಿ ನಗರ ಅರಣ್ಯಗಳು, ಅರ್ಬನ್ ಫಾರೆಸ್ಟ್ ಅಥವಾ ಹಸಿರು ಉಸಿರುಗೋಶಗಳು, ಗ್ರೀನ್ ಲಂಗ್ಸ್ ನಿರ್ಮಿಸಲಾಗುತ್ತಿದೆ. ಇದು ಬೆಂಗಳೂರಿನ ಉಸಿರಾಟಕ್ಕೆ ಹೊಸ ಚೈತನ್ಯವನ್ನು ನೀಡಲಿದೆ. ಇದರೊಂದಿಗೆ ರಾಜ್ಯಾದ್ಯಂತ ಮುಂದಿನ 3 ವರ್ಷಗಳಲ್ಲಿ 11 ಕೋಟಿ ಸಸಿಗಳನ್ನು ನೆಡುವ ಮಹತ್ವಾಕಾಂಕ್ಷಿ ಗುರಿಯನ್ನು ಸರ್ಕಾರ ಹೊಂದಿದೆ. ಆಕಾಶವಾಣಿಯ ಸಹಯೋಗದೊಂದಿಗೆ ಹವಾಮಾನ ಬದಲಾವಣೆಯ ಬಗ್ಗೆ ಜಾಗೃತಿ ಮೂಡಿಸಲು ವಿಶೇಷ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. 24 ಇಲಾಖೆಗಳು ಸಮನ್ವಯದಿಂದ ಕೆಲಸ ಮಾಡುತ್ತಿವೆ. ನಗರ ಪ್ರದೇಶಗಳಲ್ಲಿ ಮಿಯಾವಾಕಿ ಪದ್ಧತಿಯ ಮೂಲಕ ಸಣ್ಣ ಕಾಡುಗಳನ್ನು ನಿರ್ಮಿಸುವುದಕ್ಕೂ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ಒಟ್ಟಿನಲ್ಲಿ ಇದು ಕೇವಲ ಒಂದು ಯೋಜನೆ ಅಲ್ಲ, ಬೆಂಗಳೂರಿನ ಹಸಿರನ್ನು ಮರಳಿ ತರುವ ಸಂಕಲ್ಪ. ಪರಿಸರ ಸಂರಕ್ಷಣೆ ಕೇವಲ ಸರ್ಕಾರದ ಜವಾಬ್ದಾರಿಯಲ್ಲ, ಅದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ನಾವು ಕೂಡ ಒಂದು ಗಿಡ ನೆಡೋಣ. ನಮ್ಮ ಊರು ಹಸಿರಾಗಲಿ. ಹಸಿರೇ ಉಸಿರು. ಪರಿಸರವೇ ನಮ್ಮ ಜೀವನಾಡಿ. ಪ್ರತಿಯೊಬ್ಬ ಪ್ರಜೆ ತನ್ನ ಮನೆಯಂಗಳದಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಒಂದು ಸಸಿನೆ ನೆಟ್ಟು ಅದನ್ನು ಪ್ರೀತಿಯಿಂದ ಪೋಷಿಸಿದರೆ ಬೆಂಗಳೂರು ಮತ್ತೆ ನಿವೃತ್ತರ ಸ್ವರ್ಗ ಹಾಗೂ ಉದ್ಯಾನ ನಗರಿ ಎಂಬ ಹೆಸರನ್ನು ಖಂಡಿತವಾಗಿ ಮರಳಿ ಪಡೆಯುತ್ತದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.